ಯಾವಾಗ ಯಾವಾಗ ಡೆಲಿವರಿ ಆಯ್ತಮ್ಮ? 3 ದಿವಸ ಆಯ್ತಾ? ಹುಷಾರಾಗಿದ್ದೀರಾ ಬಾಬು? ನಿಮ್ದು ಎಷ್ಟು ದಿವಸ ಆಯ್ತು ಡೆಲಿವರಿ ಆಗಿ? ನಿನ್ನೆ ಆಯ್ತಾ? ಚೆನ್ನಾಗಿದ್ದೀರಾ? ಇದು ಮಡಿಲು ಬಿಟ್ಕೊಟ್ಟಿರೋದ? ಇದು ಯಾವಾಗ ಡೆಲಿವರಿ ಆಗಿತ್ತು? ಒಂದು ಮಧ್ಯಾಹ್ನಕ್ಕೆ ಮತ್ತು ನಿಮ್ಮ ಮಗನ ಯಾವಾಗ ಅದೇ ನಾವು ಅದು ಐಚಿಂದ ಈಗ ಇಟ್ಕೊತೀನಿ ಅಷ್ಟೇ. ಐಚಿನ ಪಾಯಿಂಟ್ ಆಗ್ತದೆ ಆಲ್ ದ ಬೆಸ್ಟ್. ಇವ್ರು ಯಾರು? ಮಲ್ಕೊಳ್ಳಿ ಮಲ್ಕೊಳ್ಳಿ. ಡೆಲಿವರಿ ಹುಷಾರಾಗಿದ್ದೀರಮ್ಮ? ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದ ನಡೀತಿರುವಂತಹ ಬಾಣಂತಿಯರ ಸಾವಿನ ಹಿನ್ನೆಲೆಯಲ್ಲಿ ಈಗಾಗಲೇ BJP ರಾಜ್ಯ ಘಟಕ ಈ ವಿಷಯದ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿದೆ. ಮತ್ತೆ ಮೊನ್ನೆ ಕೂಡ ಒಂದು ಸಾವಾಗಿದೆ. ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನಿರ್ದೇಶನದಂತೆ ಇವತ್ತು ಮಹಿಳಾ ಘಟಕ ಕೂಡ ಭೇಟಿ ಕೊಟ್ಟಿದೆ. ಉದ್ದೇಶ ಇಷ್ಟೇ, ಯಾಕೆ ಬಾಣಂತಿಯರು ತಮ್ಮ ಕುಟುಂಬವನ್ನು ಬೆಳಗಕ್ಕೋಸ್ಕರ ಒಂದು ಮಗುವನ್ನು ಪಡ್ಕೊಳ್ಳೋಕ್ಕೋಸ್ಕರ ಬರ್ತಿರುವಂತಹ ಗರ್ಭಿಣಿ ಸ್ತ್ರೀಯರ ಸಾವಾಗ್ತಿದೆ ಅನ್ನುವಂಥ ಸತ್ಯಾಂಶವನ್ನು ನಾವು ಐಡೆಂಟಿಫೈ ಮಾಡೋಕ್ಕೆ ಅಂತ ಇವತ್ತು ಭೇಟಿ ಕೊಟ್ಟಿದ್ದೀವಿ. ಇದು ಬಾಣಂತಿಯರ ಈ ನಿರಂತರ ಸಾವೇನಿದೆ, ಇದು ಒಂದು ರೀತಿ ಸರ್ಕಾರಿ ಪ್ರಾಯೋಜಿತ ಕೊಲೆ ಆಗಿದೆ. ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಆರೋಗ್ಯ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಉಸ್ತುವಾರಿ ಸಚಿವರು ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಇದರಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಒಂದೊಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೀತಿರುವಂತಹ ಈ ರೀತಿ ಬೇಜವಾಬ್ದಾರಿ ಕೆಲಸಗಳೇನಿದೆ ಇದ್ರ ಬಗ್ಗೆ ಆಡಳಿತದಲ್ಲಿ ಬಿಗಿ ಇಲ್ಲ, ಅಡ್ಮಿನಿಸ್ಟ್ರೇಷನಲ್ಲಿ ಮಾನಿಟರಿಂಗ್ ಸಿಸ್ಟಮ್ ಇಲ್ಲದಿರುವಂಥದ್ದು ಬಹಳ ಮುಖ್ಯವಾದ ಕಾರಣ ಆಗಿದೆ. ತುಂಬ ಒಳ್ಳೆ ರೀತಿ ಆರೋಗ್ಯದ ಬ್ಯಾಕ್ಗ್ರೌಂಡ್ ಇಟ್ಕೊಂಬಂದಂತಹ ಮಹಿಳೆಯರು ಕೂಡ ಇಲ್ಲಿ ಸಾವಪ್ಪಿದ್ದಾರೆ. ಇದಕ್ಕೆ ನೇರವಾಗಿ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರನೇ ಇದಕ್ಕೆ ಹೊಣೆ. ಮತ್ತು ತೀರ್ಕೊಂಡಂಥ ತಾಯಂದರಿಗೆ ಒಂದು 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ಮುಂದೆ ಯಾರು ದಾರಿ, ಆ ಮಕ್ಕಳ ಭವಿಷ್ಯ ಏನು, ಅವರ ಶಿಕ್ಷಣ ಏನು, ಅವರ ಆರ್ಥಿಕ ವ್ಯವಸ್ಥೆ ಏನು, ಇದು ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಅಡ್ರೆಸ್ ಮಾಡಿಲ್ಲ. ಕೇವಲ 2 ಲಕ್ಷ ಕೊಟ್ಟು ಪಲಾಯನ ಮಾಡಿದೆ. ಆ ಮಕ್ಕಳ ಹೆಸರಲ್ಲಿ 25ರಿಂದ 50 ಲಕ್ಷ ಹಣವನ್ನು ಇಟ್ಟು ಆ ಮಕ್ಕಳನ್ನ ಸರ್ಕಾರ ದತ್ತು ತೆಗೆದುಕೊಂಡು ಅವರ ಶಿಕ್ಷಣ ಮುಂದಿನ ಭವಿಷ್ಯ ರೂಪಿಸಬೇಕು ಅನ್ನುವಂಥ ಒತ್ತಾಯ ಇದರಲ್ಲಿ ಮಾಡ್ತಾ ರಾಜ್ಯದಲ್ಲಿರುವಂಥ 2000 PHCಗಳೇನಿದೆ ಇದು ಸಂಪೂರ್ಣವಾಗಿ ಇವತ್ತು ವಿಫಲವಾಗಿದೆ. PHCಗಳಲ್ಲಿ ಸ್ಟಾಫ್ ಇಲ್ಲ. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಏನು ಗರ್ಭಿಣಿ ಸ್ತ್ರೀಯರನ್ನು ಗುರುತಿಸಿ ಹೆಲ್ತ್ ವರ್ಕರ್ಸು ಗರ್ಭಿಣಿ ಸ್ತ್ರೀಯರ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳಿದೆ, ಔಷಧಿಗಳಿದೆ, ಅದನ್ನು ತಲುಪಿಸೋದ್ರಲ್ಲಿ ಕೂಡ ವಿಫಲರಾಗಿದ್ದಾರೆ. ಭ್ರಷ್ಟಾಚಾರ ಅದರಲ್ಲೂ ಕೂಡ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.